ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಯುವಕನೋರ್ವನಿಗೆ ಲೈಂಗಿಕ ದೌರ್ಜನ್ಯ ಎಸಗಿದಂತ ಆರೋಪದ ಅಡಿ ಸೂರಜ್ ಅವರನ್ನ ಬಂಧಿಸಲಾಗಿದ್ದು ಸದ್ಯ ಸೂರಜ್ರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಸಹೋದರ ಪ್ರಜ್ವಲ್ ಇರುವಂತಹ ಪರಪ್ಪನ ಅಗ್ರಹಾರ ಜೈಲಿಗೆ ತಮ್ಮ ಸೂರಜ್ ರೇವಣ್ಣ ಕೂಡ ಶಿಫ್ಟ್ ಆಗಿದ್ದಾರೆ. ಯುವಕನೋರ್ವ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಠಾಣೆಗೆ ಸಾಕ್ಷ್ಯ ಕೊಡೋಕೆ ಹೋಗಿದ್ದಂತ ಸಂದರ್ಭದಲ್ಲೇ ಸೂರಜ್ ಲಾಕ್ ಆಗಿದ್ದಾರೆ. ಹಾಗಾದ್ರೆ ಸಂತ್ರಸ್ತನ ದೂರೇನು? ಈ ಪ್ರಕರಣದಲ್ಲಿ ಸೂರಜ್ನ ಆರೋಪ ಏನು? 20 ಗಂಟೆ ಸೂರಜ್ ವಿಚಾರಣೆ ನಡೆಸಲಾಗಿದ್ದು ಖಾಕಿ ಎನ್ಕ್ವೈರಿಯ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಸಲಿಂಗಕಾಮ ಕೇಸ್ನಲ್ಲಿ ಸೂರಜ್ ರೇವಣ್ಣ ಬಂಧನ. ಬರೋಬ್ಬರಿ 20 ಗಂಟೆ ಸೂರಜ್ ರೇವಣ್ಣ ವಿಚಾರಣೆ. ಸೂರಜ್ ರೇವಣ್ಣ ಜೆಡಿಎಸ್ ಎಂಎಲ್ಸಿ ಎಚ್.ಡಿ. ರೇವಣ್ಣನವರ ಪುತ್ರ. ಈಗ ಇಡೀ ಕುಟುಂಬವೇ ಒಂದಲ್ಲ ಒಂದು ಕೇಸ್ನಲ್ಲೇ ಸಿಲುಕಿದೆ. ಅಪ್ಪ ರೇವಣ್ಣ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಜೈಲು ಪಾಲಾಗಿದ್ದಾರೆ. ಭವಾನಿಯೋ ಸಂಕಷ್ಟದ ಸುಳಿಯಲ್ಲಿದ್ದಾರೆ. ಇಡೀ ಕುಟುಂಬದ ಪರಿಸ್ಥಿತಿ ಹೀಗಿರುವಾಗ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೇ ಅರೆಸ್ಟ್ ಆಗಿದ್ದಾರೆ. ಯುವಕನೊಬ್ಬ ತನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ದೂರು ದಾಖಲಾಗುವ ಮುನ್ನವೇ ಯುವಕನ ಮೇಲೆ ದೌರ್ಜನ್ಯ ಎಸಗಿಲ್ಲ, ಯುವಕ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಆರೋಪಿಸಿ ಸೂರಜ್ ತಮ್ಮವರ ಕಡೆಯಿಂದ ದೂರು ನೀಡಿದ್ರು. ಇದೇ ಹೊತ್ತಲ್ಲಿ ಯುವಕ ಅಧಿಕೃತವಾಗಿ ಕಂಪ್ಲೇಂಟ್ ಹಾಕಿದ್ದ. ಕೂಡಲೇ ಸೂರಜ್ ರೇವಣ್ಣ ಹಾಸನದ ಸೆಂಟ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ರು. ಯುವಕ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ದಾಖಲೆ ಕೊಡೋಕೆ ಮುಂದಾದ್ರು. ಆದ್ರೆ ತಾವು ಕೊಟ್ಟ ದೂರಿಗೆ ಸಾಕ್ಷ್ಯ ಒದಗಿಸಲು ಬಂದ ಸೂರಜ್ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಯುವಕನ ವಿರುದ್ಧ ಸಾಕ್ಷ್ಯ ನೀಡಲು ಬಂದ ಸೂರಜ್ರನ್ನ ಪೊಲೀಸರು ಪ್ರಶ್ನೆಗಳಿಂದ ಕಟ್ಟಿ ಹಾಕಿದ್ರು. ಬ್ಲಾಕ್ ಮೇಲ್ ಮಾಡಿದ್ರು ಅಂತಿರೋ ನೀವು ಮೊದಲು ಯಾಕೆ ದೂರು ನೀಡಲಿಲ್ಲ? ಶಿವಕುಮಾರ್ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾನೆ. ಆತನಿಗೆ ಸಂತ್ರಸ್ತ ಪರಿಚಯ ಇದ್ದ. ಮೊದಲು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆ ಬಳಿಕ ಆತ ನಿಜವಾಗಿಯೂ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಎಂದು ಗೊತ್ತಾದ ಬಳಿಕ ದೂರು ಕೊಡಿಸಿದ್ದೆ. ಆಪ್ತ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸಿದ್ದು ಯಾಕೆ? ಶಿವಕುಮಾರ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ಹಲವು ವರ್ಷಗಳಿಂದ ಪರಿಚಯ. ಸಾಕ್ಷಿಗಳು ಇದ್ರೆ ನೀವೇ ಸ್ವತಃ ದೂರು ಕೊಡಬಹುದಿತ್ತಲ್ವಾ? ನಾನು ಬಂದ್ರೆ ಸುಮ್ಮನೆ ಪ್ರಚಾರವಾಗುತ್ತೆ ಅನ್ನೋ ಕಾರಣಕ್ಕೆ ಶಿವಕುಮಾರ್ ಬಳಿಯಿಂದ ಕೊಡಿಸಿದೆ. ಯಾಕೆ ತಡವಾಗಿ ದೂರು ಕೊಟ್ಟಿದ್ದೀರಾ? ಸಂತ್ರಸ್ತನಿಗೆ ಮೊದಲು ಮೆಸೇಜ್ ಯಾಕಾಗಿ ಮಾಡಿದ್ದೀರಿ? ನಾನು ಯಾರಿಗೂ ಯಾವುದೇ ಮೆಸೇಜ್ ಮಾಡಿಲ್ಲ. ಹೀಗೆ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ ಸೂರಜ್ ಎಲ್ಲಾ ಪ್ರಶ್ನೆಗೂ ನಾನು ಲೈಂಗಿಕ ದೌರ್ಜನ್ಯ ಎಸಗಿಲ್ಲ ಅಂತ ಹೇಳಿದ್ದಾರೆ. ಮಾತಿಗೂ ಇದನ್ನೇ ಪದೇ ಪದೇ ಹೇಳಿದ್ದಾರೆ. ಯುವಕ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಬಗ್ಗೆಯೂ ಸೂರಜ್ ಹೇಳಿಕೆ ದಾಖಲಿಸಿದ್ದಾರೆ. ಸೂರಜ್ ಕೊಟ್ಟ ದಾಖಲೆ ಜೊತೆಗೆ ರಾತ್ರಿ ಇಡೀ ವಿಚಾರಣೆ ನಡೆಸಿದ ಪೊಲೀಸರು ಇವತ್ತು ಬೆಳಗ್ಗೆ 7:30ಕ್ಕೆ ಸೂರಜ್ರನ್ನ ಬಂಧಿಸಿದ್ರು. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 377 ಅಡಿ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ ಆರೋಪ ಮತ್ತು ಐಪಿಸಿ ಸೆಕ್ಷನ್ 342 ಅಡಿಯಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಎಸಗಿದ ಆರೋಪದಡಿ ಅರೆಸ್ಟ್ ಮಾಡಲಾಗಿದೆ. ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಐಪಿಸಿ ಸೆಕ್ಷನ್ 506 ಅಡಿ ಕೇಸ್ ದಾಖಲಾಗಿದೆ. ಎಲ್ಲವೂ ಜಾಮೀನು ರಹಿತ ಕೇಸ್ಗಳಾಗಿದ್ದು ಸೂರಜ್ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಯಾವ ಪ್ರಕರಣದಲ್ಲಿ ಬಂಧಿಸಲಾಯಿತು, ಎಷ್ಟೊತ್ತಿ ಬಂಧಿಸಲಾಯಿತು ಎಲ್ಲ ಕೇಳಿದ್ವಿ. ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳು ಏನ್ ಮಾಹಿತಿ ಕೊಟ್ಟರು ಸರ್? ಹೊಳೆ ನರಸೀಪುರದಲ್ಲಿ ನಿನ್ನೆ ಸಂಜೆ ಒಂದು ಪ್ರಕರಣ ದಾಖಲಾಗಿದೆ ಸೂರಜ್ ರೇವಣ್ಣ ಅವರ ಮೇಲೆ. ಆ ಪ್ರಕರಣದಲ್ಲಿ ಬಂಧಿಸಿದ್ದೀವಿ. ಅದಕ್ಕೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಆ ಪ್ರಕರಣದಲ್ಲಿ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನವತ್ತು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ. ಇವತ್ತು ಭಾನುವಾರವಾಗಿದ್ದರಿಂದ ಕೋರಮಂಗಲದಲ್ಲಿರೋ ಜಡ್ಜ್ ನಿವಾಸಕ್ಕೆ ಸೂರಜ್ರನ್ನ ಹಾಜರುಪಡಿಸಲಾಯಿತು. ಸೂರಜ್ ರೇವಣ್ಣನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಸೂರಜ್ ಜೈಲು ಪಾಲಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್.
ಇತ್ತ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಕೈ ಉಗುರು, ಎದೆಯ ಕೂದಲು, ಗುಪ್ತಾಂಗಗಳ ಸ್ವಾಬ್ ಟೆಸ್ಟ್ ಸೇರಿ 15 ರೀತಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ಇದೇ ವೇಳೆ ಸಂತ್ರಸ್ತನಿಗೆ ಕೌನ್ಸಿಲಿಂಗ್ ಮಾಡಿ ವೈದ್ಯರ ಮೂಲಕವೇ ಉತ್ತರ ಪಡೆದುಕೊಳ್ಳಲಾಗಿದೆ. ಈ ಘಟನೆ ಯಾವಾಗ, ಎಲ್ಲಿ ನಡೆಯಿತು, ಸೂರಜ್ ಎಲ್ಲಿ, ಹೇಗೆ ಪರಿಚಯವಾದ್ರು ಎಂಬ ಪ್ರಶ್ನೆಗಳಿಗೆ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸೂರಜ್ ಪ್ರಕರಣವನ್ನ ಸಿಐಡಿಗೆ ವಹಿಸಿದ ಸರ್ಕಾರ ಸೂರಜ್ ವಿರುದ್ಧ ದಾಖಲಾಗಿರೋ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವೀಗ ಸಿಐಡಿ ಹೆಗಲೇರಿದೆ. ಯಾಕೆಂದ್ರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ತರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಈ ಮಧ್ಯೆ ಸೂರಜ್ ಪರವಾಗಿ ದೂರು ಕೊಟ್ಟ ಶಿವಕುಮಾರ್ ಎಂಬಾತ ನಾಪತ್ತೆಯಾಗಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸದ್ಯ ಸೂರಜ್ ಮೊಬೈಲ್ ಜಪ್ತಿ ಮಾಡಲಾಗಿದ್ದು ಮೆಸೇಜ್, ವಾಟ್ಸ್ಆಪ್ ಕರೆ, ಫೋನ್ ಕರೆ ಸೇರಿ ಮೊಬೈಲ್ನಲ್ಲಿರೋ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗ್ತಿದೆ. ಮಂಜುನಾಥ್ ಜೊತೆ ದಿಲೀಪ್, ಟಿವಿ9 ಹಾಸನ.